ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಒಂದಿಷ್ಟು ಗಿಡಗಳನ್ನು ತರಿಸಿದ್ದೀನಿ. ಅದು ಯಾವ ರೀತಿ ಇದೆ, ಹೇಗೆ ಬಂದಿದೆ, ಎಷ್ಟು ದುಡ್ಡು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾನೆಸ್ಟಾಗಿ ಒಂದು ರಿವ್ಯೂವನ್ನು ಕೊಡ್ತೀನಿ ನಾನು. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವತ್ತು ಇದು ಪಾರ್ಸಲ್ ಬಂದಿದ್ದು, ನಾನು ಇವತ್ತೇ ಇದನ್ನು ಓಪನ್ ಮಾಡಿದೆ. ಆದರೆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಇದು ನೋಡಿ, ವೆಬ್ಸೈಟ್ ಅಡ್ರೆಸ್ ಇದು ದ ಅಫೋರ್ಡೆಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತ. ಇದರಿಂದ ನಾನು ತರಿಸಿರೋದು. ನನಗೆ ಇದರಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಪ್ರೈಸ್ ಎಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಅಡ್ವರ್ಟೈಸ್ ಕೂಡ ಇರುತ್ತೆ, ಯೂಟ್ಯೂಬಲ್ಲೆಲ್ಲ ಅಡ್ವರ್ಟೈಸ್ ಇತ್ತು ಇದು. ಹಾಗಾಗಿ ನಾನು ಇದರಿಂದ ಆರ್ಡ್ರ್ ನೋಡೋಣ ಗಿಡಗಳು ಹೇಗಿದೆ ಅಂತ ಹೇಳಿ. ಯಾಕಂದರೆ ಕೆಲವೊಂದು ನರ್ಸರಿನಲ್ಲಿ ತುಂಬ ಕಾಸ್ಟ್ ಜಾಸ್ತಿ ಇದೆ, ಇವ್ರ ಹತ್ರ ಸ್ವಲ್ಪ ಕಡಿಮೆ ರೇಟಿಗಿದೆ ಅಂತ ಹೇಳಿ ನಾನು ಇಲ್ಲಿಂದ ಆರ್ಡ್ರ್ ಮಾಡಿದ್ದೀನಿ. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಪ್ಯಾಕೇಜ್ ನನಗೆ ಇಷ್ಟ ಆಯಿತು. ಯಾಕಂದರೆ ಗಿಡಗಳು ಯಾವುದೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಅವರು ಕೊಟ್ಟು ಕಳಿಸಿದ್ದಾರೆ. ನೋಡಿ, ಈ ರೀತಿ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ಅವರು. ಈ ಥರ ಐಸ್ ಕ್ರೀಮ್ ಸ್ಪೂನ್ ಎಲ್ಲ ಬರುತ್ತಲ್ಲ ಕಟ್ಟಿಗೆದು, ಅದನ್ನು ಇಟ್ಟುಬಿಟ್ಟು ಕಳಿಸಿದ್ದಾರೆ. ಯಾವುದೊಂದು ಗಿಡನೂ ಹಾಳಾಗಿಲ್ಲ. ಇದು ನೋಡಿ, ಇದು ಮಿಸ್ಸಾಗಿ ಆರ್ಡ್ರ್ ಆಗಿತ್ತು ನನ್ನ ಹತ್ರ. ಫರ್ಟಿಲೈಸರ್ ಅದು 19 ರೂಪಾಯಿಗೆ ಕೊಟ್ಟಿದ್ದದು ಅವರು. ಇದು ನೋಡಿ, ಗಿಡಗಳು ಈ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಯಾಕೇಜಿಂಗ್ ಚೆನ್ನಾಗಿದೆ, ಬಟ್ ಗಿಡ ತುಂಬ ಚಿಕ್ಕದಾಗಿದೆ ಫ್ರೆಂಡ್ಸ್. ಇದು ಸಣ್ಣ ಸಸಿಗಳು, ತುಂಬ ಸಣ್ಣ ಸಸಿಗಳು. ಇದು ಬರ್ಕಿನ್ ಗಿಡ, ಇದು ಇಂಡೋರ್ ಪ್ಲ್ಯಾಂಟು. ಇದು ಏನಂದರೆ 69 ರೂಪೀಸ್ಗೆ ಇದು ಕೊಟ್ಟಿದ್ದಾರೆ. ಹೊರಗಡೆ ಮಾರ್ಕೆಟಲ್ಲಿ ನಾನು ನೋಡ್ದಂಗೆ 150-200 ಇದೆ ಇದು. ಇದನ್ನು ಒಂದು ಕೋಕೋಪೀಟಲ್ಲಿ ಬಾಸ್ಕೆಟಲ್ಲಿ ಹಾಕಿದ್ದಾರೆ. ಹೋಲ್ ಬಾಸ್ಕೆಟ್ ಇರುತ್ತಲ್ಲ, ಆ ಬಾಸ್ಕೆಟಲ್ಲಿ ಅವರು ಕಟ್ಟಿಂಗ್ ಮಾಡಿ ಹಾಕಿರ್ತಾರೆ. ಅದನ್ನೇ ಅವರು ಈ ಥರ ಕೊಟ್ಟು ಕಳಿಸಿದ್ದಾರೆ. ತುಂಬ ಚಿಕ್ಕ ಗಿಡ ಇದೆ, ಒಂದು 10 ಇಂಚು ಕೂಡ ಇಲ್ಲ ಅದು. ಆಮೇಲೆ ಇದು ಫಿಶ್ ಬೋನ್ ಪ್ಲ್ಯಾಂಟ್ ಇದು. ಇದರಲ್ಲಿ ಫ್ಲವರ್ಸ್ ಬರುತ್ತೆ. ಇದನ್ನು ಕೂಡ ನಾನು ಆರ್ಡ್ರ್ ಮಾಡಿದ್ದೆ. ಇದು 99 ರೂಪೀಸ್. ಇದು 2 ಕಟ್ಟಿಂಗ್ ಇದೆ. ಕಟ್ಟಿಂಗಿಂದ ಬಂದಿರುವಂಥ ಗಿಡ ಇದು. ಇದನ್ನು ಕೂಡ ಅಷ್ಟೇ ಇದೇ ರೀತಿಯಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಕೋಕೋಪೀಟಲ್ಲಿ ಕಟ್ಟಿಂಗನ್ನು ಇಟ್ಟುಬಿಟ್ಟು ಕೊಟ್ಟಿದ್ದಾರೆ. ವಿತ್ ರೂಟ್ ಇದೆ, ಎಲ್ಲನೂ ವಿತ್ ರೂಟೇ ಇದೆ. ಬಟ್ ತುಂಬ ಚಿಕ್ಕ ಗಿಡ ಅಂತ ಅನ್ನಿಸ್ತು. 99 ರೂಪೀಸ್ಗೆ ಅದು ತುಂಬಾ ಚಿಕ್ಕ ಗಿಡ ಅಂತ ಅನ್ನಿಸ್ತು ನನಗೆ. ಆಮೇಲೆ ಕೆಲೆಂಚು ಗಿಡ ತರಿಸಿದ್ದೀನಿ ನಾನು, ಒಂದು ವೈಟ್ ಮತ್ತು ಪಿಂಕ್ ಕಲರ್ ತರಿಸಿದ್ದೀನಿ. ಇದು ಕೂಡ ಏನಂದರೆ ಕಟ್ಟಿಂಗಿಂದನೇ ಬಂದಿರುವಂಥದ್ದು. ಇದನ್ನು ಕೂಡ ಬಾಸ್ಕೆಟಲ್ಲೇ ಹಾಕಿ ಇಟ್ಟಿದ್ದಾರೆ. ಇದನ್ನು 69 ರೂಪೀಸ್ಗೆ ನಾನು ತೊಗೊಂಡಿದ್ದು. 69ಗೆ ಇದು ಚಿಕ್ಕದಾಯಿತು ಅಂತ ಅನ್ನಿಸ್ತು ಗಿಡ ನನಗೆ. ಯಾಕಂದರೆ ಹೊರಗಡೆ ಮಾರ್ಕೆಟಲ್ಲಿ ಚೆನ್ನಾಗಿರುತ್ತೆ ಗಿಡಗಳು, ಸ್ವಲ್ಪ ದೊಡ್ಡದಾಗಿರುತ್ತೆ. ಈ 69 ಅಂದರೆ 70 ಲೆಕ್ಕನೇ. ಇನ್ನೂ ಒಂದು 30-50 ರೂಪೀಸ್ ಹಾಕಿದ್ರೆ ತುಂಬ ದೊಡ್ಡ ಗಿಡನೇ ಕೊಟ್ಬಿಡ್ತಾರೆ. ಇಲ್ಲಿಂದ ತರಿಸೋದು ಅವಶ್ಯಕತೆ ಇದ್ದಿಲ್ಲ ಅಂತ ನನಗನ್ನಿಸ್ತು. ಪರವಾಗಿಲ್ಲ, ಬಟ್ ಗಿಡ ಅಷ್ಟಾದರೂ ಚೆನ್ನಾಗಿ ಬಂದಿದೆಯಲ್ಲ ಅಂತ ಹೇಳಿ ಖುಷಿ ಪಡ್ತೀನಿ. ಬಟ್ ಚೆನ್ನಾಗಿದೆ, ಎಲ್ಲ ಕಟ್ಟಿಂಗ್ಸ್ ಎಲ್ಲ ಅವರು ವಿತ್ ರೂಟ್ಸೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಬಟ್ ಚಿಕ್ಕದಿದೆಯಲ್ಲ, ಕೆಲವೊಂದು ಸಾರಿ ಬೇಗ ಹಾಳಾಗಿಬಿಡ್ತವೆ ಚಿಕ್ಕ ಗಿಡಗಳು. ಅದಕ್ಕೋಸ್ಕರ ನಿಮಗೆ ಈ ಗಿಡಗಳು ಇಷ್ಟ ಆದರೆ ನೀವು ಕೂಡ ತರಿಸ್ಕೋಬೋದು. ಕೆಲವೊಂದು ಗಿಡಗಳು ಕಮ್ಮಿ ರೇಟಿಗಿದೆ, ಬಟ್ ಎಲ್ಲನೂ ಸಣ್ಣ ಗಿಡನೇ ಕೊಡೋದು ಅವರು, ಯಾವುದೂ ದೊಡ್ಡ ಗಿಡನ ಕೊಡೋದಿಲ್ಲ. ನಿಮಗೆ ಇದು ವರ್ತ್ ಅಂತ ಅನಿಸಿದ್ರೆ, ಇಷ್ಟ ಆದರೆ ನೀವು ಕೂಡ ತರಿಸ್ಕೊಳ್ಳಿ. ಗಿಡಗಳು ಮಾತ್ರ ಚೆನ್ನಾಗಿದೆ. ನಾನು ಏನು ಮಾಡಿದೆ, ಸಂಜೆ ನಾನು ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ, ಸಂಜೆನೇ ಇದನ್ನು ಗಿಡಗಳನ್ನು ಹಚ್ಕೊಂಡ್ಬಿಟ್ಟೆ. ನಾನು ಯಾವ ಪಾಟಲ್ಲಿ ರಟ್ಟಿನ ಬಾಕ್ಸಲ್ಲಿ ಅವ್ರು ಕೊಟ್ಟಿದ್ರಲ್ಲ, ಅದರಲ್ಲೇ ಹಾಕಿಟ್ಟಿದ್ದೀನಿ. ಇದರಲ್ಲಿ ಒಂದು ವಾರ ತನಕ ಚೆನ್ನಾಗಿ ಬೆಳೀಲಿ ಅನ್ನೋಕ್ಕೋಸ್ಕರ. ಮತ್ತು ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋತೀನಿ ನಾನು. ಸದ್ಯಕ್ಕೆ ರಿಪಾಟ್ ಮಾಡಬೇಕಿತ್ತು, ಹಾಗಾಗಿ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಆನ್ಲೈನ್ ಶಾಪಿಂಗ್ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.